ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಕುಕಿಂಗ್ ಏನು ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ. ಪಪ್ಪ ಕುಕಿಂಗ್ ಮಾಡ್ತೈತೆ ನೋಡೋಣ. ಏನು ಕುಕಿಂಗ್ ಮಾಡ್ತೈತೆ ಅಂತ. ಏನು ಮಾಡ್ತಿದ್ದೀರಾ? ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಚಿಕನ್ ತೊಕ್ಕು. ಚಿಕನ್ ಅದೇನು ಉರಿತಾ ಇರೋದು? ಚಿಕನ್ ಏನೇನು ಹಾಕಿದ್ದೀರಾ? ಏನಿಲ್ಲ, ಬರೀ ಹಸಿ ಚಿಕನ್ ತೊಗೊಳೋದು, ಕಟ್ ಮಾಡಿ ಬೇಯಿಸ್ತಾ ಇದ್ದೀವಿ ಅಷ್ಟೇ. ನಾನು ತಿಂದ ಅಡುಗೆ ತೊಕ್ಕು, ಸಾರು, ಮಟನ್ ಸಾರು, ಮುದ್ದೆ, ಅನ್ನ ಮಾಡಿದ್ದೀವಿ. ಇಷ್ಟು ಇಬ್ಬರು ಸೇರಿಕೊಂಡು ನಮಗೆ ಇಷ್ಟ ಆಗುತ್ತೆ. ಇಬ್ಬರು ಜೊತೆಗೆ ಸೇರಿಕೊಂಡು ಅಡುಗೆ ಮಾಡಿದ್ರೆ ಇಷ್ಟ ಆಗುತ್ತೆ. ಅವರು ರಜಾ ಇದ್ದರೆ, ಅವರು ಟೈಮ್ ಇದ್ದರೆ ಮಾಡ್ತಾರೆ ಅಡುಗೆ. ಇಲ್ಲ ಅಂತ ಸೊ ಊಟ ಎಲ್ಲ ಆದಮೇಲೆ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಸ್ಟವು ಮತ್ತು ಶೆಲ್ಫು ಇದೇನಿದೆಯೋ ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ರಾತ್ರಿಯೇ. ಸೊ ಬೆಳಗ್ಗೆ ಎದ್ದು ಈಸಿ ಆಗುತ್ತಲ್ವ ಮತ್ತು ಕುಕ್ ಮಾಡೋಕ್ಕೆ ಅಂಥೇಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ರಾತ್ರಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಹಂಗಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಮಕ್ಕಳಿಗೆಲ್ಲ ಚಾಕೋಸ್ ಮತ್ತು ಹಾಲೆಲ್ಲ ಮಾಡಿಕೊಟ್ಟೆ. ಸೊ ನಾನು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ದೋಸೆ ಮಾಡ್ಕೊತಾ ಇದ್ದೀನಿ. ನಿನ್ನೆ ಮಟನ್ ಸಾರು ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಮಟನ್ ಸಾರಿಗೆ ದೋಸೆ. ಯಾಕಂದರೆ ಏನಾದರೂ ತಿಂಡಿ ಮಾಡೋಣ ಅಂದರೆ ನಾನು ಒಬ್ಬಳೇ ಈ ಬೆಳಗ್ಗೆಯಲ್ಲಿ ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ. ಸೊ ಒಬ್ಳಿಗೆ ಏನು ತಿನ್ನೋದು ಅಂತೇಳಿ ಮನೇಲಿ ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ಸೊ ಹಂಗಾಗಿ ದೋಸೆ ಹಸಿಟ್ಟಿತ್ತು, ದೋಸೆ ಇಟ್ಟಿತ್ತು. ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಮಟನ್ ಸಾರು ಮಾಡಿಕೊಂಡು ತಿನ್ನೋಣ ಅಂತೇಳಿ ತಿಂತಾಯಿದ್ದೀನಿ. ಆಗಲೇ ಲೇಟಾಗಿ ಹೋಗಿದ್ದು, ತುಂಬ ಹಸುವಾಗಿದೆ. ಸೊ ಮೇಡೆಲ್ಲ ಬಂದು ಪಾತ್ರೆ ಎಲ್ಲ ತೊಳ್ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು ಮೇಡು. ಸೊ ಇವಾಗ ನನ್ನ ಕೆಲಸ ನೆಕ್ಸ್ಟು ತಿಂಡಿ ತಿಂದು ಆಮೇಲೆ ಸಿಗ್ತೀನಿ. ದೋಸೆ ನಾನು ಒಬ್ಳಿಗೆ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮಸಾಲೆ ದೋಸೆ ಬಂದಿದೆ ನೋಡಿ. ಯಾರನ್ನ ಇದ್ದಾಗ ಮಾಡ್ಕೊಳಕ್ಕೆ ಹೋದರೆ ಬರೋದೇ ಇಲ್ಲ. ನಿಮಗೂ ಹಿಂಗೆ ಆಗುತ್ತಾ? ಒಳಗೆ ಇನ್ನೂ ಹುಷಾರಿಲ್ಲ, ಸ್ವಲ್ಪ ಶೀತ ಆಗ್ಬಿಟ್ಟಿದೆ. ಮತ್ತೆ ನಾನು ದೋಸೆ ತಿಂತಿದ್ನಲ್ಲ, ಹಂಗೆ ಹೇಳಕ್ಕೆ ಅದಕ್ಕೆ ಹೇಳಿರೋದು. ಸ್ವಲ್ಪ ತಿನ್ನು, ಸ್ವಲ್ಪ ತಿನ್ನು. ಹುಡುಗಿ ಸ್ಕೂಲಿಂದ ಅಂದರೆ ಇದೇ ಕೆಲಸ, ಮೊಬೈಲ್ ನೋಡ್ಕೊಂಡು ಮನೇಲಿ ಇರೋದು. ಮನೆಯಲ್ಲಿ ಟಿ ವಿ ಇಲ್ಲ, ಮೊಬೈಲ್. ಆಮೇಲೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡೆ. ದೋಸೆ ಮತ್ತು ಸಾರು ಎಲ್ಲ ತುಂಬ ಚೆನ್ನಾಗಿತ್ತು. ತಿಂದು ಅದಾದಮೇಲೆ ಈ ಹೊರಗಡೆ ಕೆಲಸ ಮಾಡ್ತಾಯಿದ್ದೆ. ಇವರು ಇಬ್ಬರು ಒಳಗಡೆ ಸೈಲೆಂಟಾಗಿದ್ದಾರಲ್ಲ, ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಅಂತ ಬಂದರೆ ಇವನು ಅವಳನ್ನ ಮಲಗಿಸ್ತಿದ್ದಾನೆ. ಅದು ಬ್ಯಾಸ್ಕೆಟ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಅವಳನ್ನ ಮಲಗಿಸ್ತಾ ಇದ್ದ. ತುಂಬ ಕ್ಯೂಟ್ ಅನ್ನಿಸ್ತು. ಸೊ ಅದನ್ನು ರೆಕಾರ್ಡ್ ಮಾಡಿದೆ. ಅವಳನ್ನ ಮಲಗಿಸಿ ಮತ್ತು ಅವಳಿಗೆ ಲಾಲಿ ಆಡ್ತಾ ಮಲಗಿಸ್ತಾ ಇದ್ದ. ಮಕ್ಕಳಲ್ವ, ಎಷ್ಟು ಕ್ಯೂಟ್ ಅನಿಸುತ್ತೆ. ಅದಾದಮೇಲೆ ನಾನು ಮತ್ತೆ ಹೊರಗೆ ಬಂದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಮಕ್ಕಳು ಬಟ್ಟೆ ಮಾತ್ರ, ನಾನು ಮಕ್ಕಳು ಬಟ್ಟೆ ಸಪ್ರೇಟು, ನಮ್ಮ ಬಟ್ಟೆ ಸಪ್ರೇಟ್ ಒಗಿತೀನಿ. ಸೊ ಮಕ್ಕಳು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದನ್ನೆಲ್ಲ ಒಣಗಾಕ್ತಾಯಿದ್ದೆ. ನಾನೇನಾದರೂ ಈ ಕಡೆ ಬಂದು ಹಿಂದೆ ಬಂದು ಬಟ್ಟೆ ಒಣಗಾಕ್ತಾ ಇದ್ದರೆ ಇವಳು ಬರ್ತಾಳೆ, ಅದು ಮುಟ್ಟೋದು ಇದು ಮುಟ್ಟೋದು ಮಾಡ್ತಿರ್ತಾಳೆ. ಸೊ ಬೇಗ ಒಣಗಾಕಿ ನಾನು ಸ್ವಲ್ಪ ಮಳೆ ಬರೋ ಥರ ಇತ್ತು, ಅದು ಒಳಗಿರುತ್ತಲ್ಲ ಅಂತೇಳಿ ಒಣಗಾಕ್ತೆ. ಅದಾದಮೇಲೆ ನಾವು ನೈಟು ಫಿಲಮ್ಗೆ ಅಂತ ಹೋದ್ವಿ. ಸೊ ಜನನಾಯಕಂ ಫಿಲಮ್ ರಿಲೀಸ್ ಆಗಿತ್ತಲ್ವ, ವಿಜಯ್ ಅವ್ರದ್ದು ಲಾಸ್ಟ್ ಫಿಲಮ್, ನೋಡ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ ಹೊರಗಡೆ. ಸೊ ಅದು ತುಂಬಾ ಲೇಟಾಗಿತ್ತು ಫಿಲಮ್ ಕೂಡ. ನಾವು ಯಾವುದೇ ಫಿಲಮ್ ಆದರೂ ಅದು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ. ತಮಿಳ್ ಮೂವಿ ಆಗಿರೋದ್ರಿಂದ ನಾವು ನೈಟು ಲೇಟಾಗಿತ್ತು. ಸೊ ನೋಡಿಕೊಂಡು, ಆ್ಯಂಡ್ ಮೂವಿ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಾರಲ್ ಕೂಡ ಇತ್ತು ಮೂವಿಯಲ್ಲಿ. ಅದೇ ರೀತಿ ನಾವೆಲ್ಲರೂ ಸಿಟಿಸನ್ಸು
ಯೋಚನೆ ಮಾಡಿದ್ರೆ ನಮ್ಮ ದೇಶ ತುಂಬಾ ಉದ್ಧಾರ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಮೂವಿ ಎಲ್ಲ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಫಿಲಮಲ್ಲಿ ಎಂಡಿಂಗಲ್ಲಿ ವಿಜಯ್ ಸರಿಗೆ ಟ್ರಿಬ್ಯೂಟ್ ಕೂಡ ಕೊಟ್ಟರು. ತುಂಬಾ ಬೇಜಾರಾಯಿತು ಅವ್ರದ್ದು ಲಾಸ್ಟ್ ಫಿಲಮ್ ಇದು ಅಂತೇಳಿ. ಮತ್ತು ಈ ಥರ ಒಳ್ಳೊಳ್ಳೆ ಆ್ಯಕ್ಟರ್ಸ್ನ ಫಿಲಮ್ಗಳು ನಾವು ನೋಡೋಕ್ಕೆ ಸಿಗೋದಿಲ್ವ ಅಂತೆಲ್ಲ ಬೇಜಾರಾಯಿತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಫಿಲಮ್ ನೋಡಿಕೊಂಡು ಮನೆಗೆ ಬಂದ್ವಿ ವಾಪಸ್ಸು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.